ನಮಸ್ಕಾರ, ನಾನು ತನಿಷಾ ಕುಪ್ಪಂಡ. ಶಮಂತ್ ನಾಗರಾಜ್, ನೀವು ಬೆಂಕಿ ಬಂತು ಬೆಂಕಿ ಸಾಂಗ್ ನ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಎಲಿಮಿನೇಷನ್ ಆಯ್ತು ಅನ್ನೋ ಒಂದು ಬೇಜಾರಲ್ಲಿ ನಾನು ಬಂದ್ರೆ ನಿಮ್ಮ ಸಾಂಗ್ ನಾನು ಕೇಳಿ ಸಿಕ್ಕಾಪಟ್ಟೆ ಖುಷಿ ಪಟ್ಟೆ. ನನಗ್ ನಿಜವಾಗ್ಲೂ ನನ್ನನ್ನು ಯಾರೋ ಒಬ್ರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾರು ನನ್ನನ್ನ ಡೈರೆಕ್ಟ್ ಆಗಿ ನೋಡಿಲ್ವೋ ಆ ಒಂದು ವ್ಯಕ್ತಿ ಈ ರೀತಿಯಾಗಿ ಮಾತಾಡ್ತಾರೆ, ಈ ರೀತಿಯಾಗಿ ಒಂದು ಲಿರಿಕ್ಸ್ ನ ಬರೀತಾರೆ ಅಂತಂದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಐ ಆಮ್ ಸೋ ಹ್ಯಾಪಿ. ನೀವ್ ಈ ರೀತಿ ಸಾಂಗ್ ಬರ್ದಿರೋದು ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಅಂಡ್ ನೀವ್ ನನ್ನ ಫ್ಯಾನ್ ಅಂತ ಕೇಳಿ ಇನ್ನೂ ತುಂಬಾ ಖುಷಿ ಆಯ್ತು. ನನ್ನ ಮನಸ್ಸಿಗೆ ತುಂಬಾ ತೃಪ್ತಿ ಇದೆ. ಅಂಡ್ ನಿಮ್ಮ ಈ ಸಾಂಗ್ ಅನ್ನ ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ. ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಸಿಗುವ. ಮಚ್ ಲವ್ ಟು ಯು. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ. ಎಲಿಮಿನೇಷನ್ ಆನ್ ಹೋಲ್ಡ್ ಅಂತ ಕಿಚ್ಚ ಸುದೀಪ್ ಕಳೆದ ವಾರ ಹೇಳಿದರು. ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್, ಮುಂದಿನ ವಾರದ ಮಧ್ಯದಲ್ಲಿ ಒಂದು ಎಲಿಮಿನೇಷನ್ ನಡೆಯಬಹುದು ಎಂದು ಎಲ್ಲರೂ ಭಾವಿಸಿದರು. ಇದೀಗ ಬಿಗ್ ಬಾಸ್ ಟ್ವಿಸ್ಟ್ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ನಲ್ಲಿ ತನಿಷಾ ಕುಪ್ಪಂಡ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳಿದುಕೊಂಡಿದ್ದು 7 ಮಂದಿ ಮಾತ್ರ. ಇವರಲ್ಲಿ 5 ಫಿನಾಲೆ ತಲುಪಲಿದ್ದಾರೆ. ಇವರ ತನಿಷಾ ಕುಪ್ಪಂಡ, ವರ್ತೂರ್ ಸಂತೋಷ್, ಕಾರ್ತಿಕ್ ಪ್ರತಾಪ್, ವಿನಯ್, ನಮ್ರತಾ ನಾಮಿನೇಟ್ ಆಗಿದ್ರು. ಸಂಗೀತ ಹಾಗೂ ತುಕಾರಿ ಸಂತೋಷ್ ನಾಮಿನೇಷನ್ನಿಂದ ಬಚಾವಾಗಿದ್ರು. ಈ ಪೈಕಿ ತನಿಷಾ ವಾರದ ಮಧ್ಯೆ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನಿಷಾ ಕುಪ್ಪಂಡ ಅವರು ಆರಂಭದಲ್ಲಿ ಸಖತ್ ಫೈಟ್ ನೀಡಿದ್ರು. ಆ ಬಳಿಕ ಅವರ ಕಾಲಿಗೆ ಏಟಾಯಿತು. ಇದಾದ ಬಳಿಕ ಅವರು ಡಲ್ ಆಗುತ್ತಾ ಬಂದರು. ಇಂದಿನ ಎಪಿಸೋಡ್ನಲ್ಲಿ ದೊಡ್ಡ ಮನೆಯಿಂದ ತನಿಷಾ ಔಟ್ ಆಗಿದ್ದಾರೆ. ಇದರ ಬಗ್ಗೆ ಕೆಲವು ಪ್ರೋಮೋ ಹರಿದಾಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ತನಿಷಾ ನಿಜವಾಗ್ಲೂ ಔಟ್ ಆಗ್ತಾರಾ ಅಥವಾ ಸೀಕ್ರೆಟ್ ರೂಮ್ಗೆ ಹೋಗ್ತಾರಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.